ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಶ್ರೀ ರೇಣುಕಾ ತಾಯಿ ಯಲ್ಲಮ್ಮ ಮತ್ತು ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ನಡೆಯುತ್ತಿರುವ ಅಮಾವಾಸ್ಯೆ ಪೂಜೆ ವಿಶೇಷ ಹಾಗೂ ಧಾರ್ಮಿಕ ಸೇವೆಗಳ ದೇವಸ್ಥಾನದ ವಿಶೇಷತೆಗಳು ಮತ್ತು ಸೇವೆಗಳು. ಈ ಕ್ಷೇತ್ರದಲ್ಲಿ ಭಕ್ತರ ವಿವಿಧ ಸಮಸ್ಯೆಗಳಿಗೆ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಪರಿಹಾರ ನೀಡಲಾಗುತ್ತದೆ. ನಕ್ಷತ್ರ ಚಿಹ್ನೆ ವಿಶೇಷ ಶಾಸ್ತ್ರಗಳು, ವಿಳ್ಳೆದೆಲೆ ಶಾಸ್ತ್ರ, ಕವಡೆ ಶಾಸ್ತ್ರ ಮತ್ತು ತಾಯಿಯ ಬಳಿ ವರ ಕೇಳುವುದು. ನಕ್ಷತ್ರ ಚಿಹ್ನೆ ದೋಷ ನಿವಾರಣೆ, ಮಾಟ ಮಂತ್ರದ ಭೀತಿ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದ್ದರೆ ಬೇವಿನ ಸೊಪ್ಪಿನ ಮಂತ್ರದ ಮೂಲಕ ಸ್ಥಳದಲ್ಲೇ ಪರಿಹಾರ. ನಕ್ಷತ್ರ ಚಿಹ್ನೆ ನಾವು ಗುಂಡ್ಲುಪೇಟೆ ನಮ್ಮ ಮಗಳೂರಿಂದ ಬಂದರೆ ನಾವು ಬೆಳಗೊಂಡವರು. ನಮ್ಮ ಮಗಳು ಹುಷಾರಿಲ್ಲ, ತುಂಬ ಹುಷಾರಿಲ್ಲರುತ್ತೆ. ಎಲ್ಲ ಕಡೆನೂ ತೋರಿಸಿದ್ರು ವಾಸಿಯಾಗಿರಲಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದು ಇಲ್ಲಿ ಒಂದು ಸ್ವಲ್ಪ ಒಳ್ಳೆಯದಾಗಿ ಅಲ್ಲಿ ಒಂಥರ ಒಳಗಡೆ ಹೊಟ್ಟೆನೂ ಅಂತ ಭಾರಿ ಸಮಸ್ಯೆ ಆಗಿತ್ತು. ಎಲ್ಲ ಡಾಕ್ಟರ್ ತೋರಿಸಿ ಅಲ್ಲಿ ಏನೆಲ್ಲ ಕಾಯಿಲೆ ಆಯಿತು. ಮತ್ತೆ ನಿಮ್ಗೆ 6 ತಿಂಗಳಿಗೆ ಕೊಟ್ಟಿದ್ದು 6 ತಿಂಗಳು ಮತ್ತೆ ನೋಡಿದ್ರೆ ಅವ್ರು ಚೆನ್ನಾಗಿ ಸ್ಟಡಿ ಬಂದಿರಲಿಲ್ಲ. ಹಂಗಾದ್ರೆ ಎಲ್ಲರೂ ದೇವಸ್ಥಾನ ಕರ್ಕೊಂಡು ಅದಕ್ಕೆ ದೇವಸ್ಥಾನಕ್ಕೆ ಅಂತ ನಾವು ಸುಮಾರು ಕಡೆ ಸುತ್ತಿದ್ದು ಎಲ್ಲ ವಾಸಿಯಾಗಲಿಲ್ಲ. ಆಮೇಲೆ ಇಲ್ಲಿಗೆ ಹೋಗಿ ಅಂತೇಳಿದ್ರೆ ಇಲ್ಲಿ ನಮಗೆ ಮೊದಲೇ ಗೊತ್ತಿತ್ತು. ಇಲ್ಲಿ ಮೈಸೂರಲ್ಲಿದ್ದಾಗ ಹೋಗ್ತಿದ್ವಿ ನಾವು. ಆವಾಗ ಒಂದು ಸತಿ ಹಿಂಗೆ ಆಗಿ ಬಂದಿದ್ವಿ. ಆವಾಗ ಇಲ್ಲಿಗೆ ಬಂದು ಅಂತ ಹೇಳಿದ್ರೆ ಅವಾಗ ಇಲ್ಲಿಗೆ ಬಂದು ವಾಸಿ ಮಾಡಿ ಎಲ್ಲ ಇದು ಪೂಜೆ ಆಯಿತು. ಪೂಜೆ ಮಾಡಿ ಎಲ್ಲ ಮಾಡಿ ತೆಗ್ದು ಈಗ ವಾಸಿಯಾಗಿ ಚೆನ್ನಾಗಿ ಹುಷಾರಾಗಿ ಈಗೆಲ್ಲ ಒಳ್ಳೇದಾಗೈತೆ ಚೆನ್ನಾಗಿ. ಅದಕ್ಕೆ ನಾವು ಬಂದಿರೋದು ಒಳ್ಳೇದಾಗೈತೆ. ತಿರ್ಗಾ ಬಂದು ಹೋಗೋಣ ಅಂತ ಬರ್ತಾ ಇದ್ದೀವಿ. ಈಗೆಲ್ಲ ಒಳ್ಳೇದಾಗುತ್ತೆ. ನಾವು ಅಂದ್ಕೊಂಡಿರೋದೆಲ್ಲ ಆಯ್ತು. ಚೆನ್ನಾಗಿ ಒಳ್ಳೇದಾಗೈತೆ. ಏನೂ ಪ್ರಾಬ್ಲಮ್ ಇಲ್ಲ ನಮಗೆ. ಒಟ್ಟು ನಮಗಂತೂ ಒಳ್ಳೇದಾಗೈತೆ. ನಮಗೇನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿ ಒಳ್ಳೇದಾಗೈತೆ. ನಮ್ಮ ಮಗಳಿಗೆ ಊಟ ಮಾಡ್ತಾಳೆ. ಒಂಚೂರು ನೀರು ಸಹ ಒಳಗೋಯ್ತಿಲ್ಲ. ಈಗ ಊಟ ತಿಂಡಿ ನಿದ್ದೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಎಲ್ಲ ಮಾಡ್ತಾಳೆ. ಅದರಿಂದ ಏನು ಪ್ರಾಬ್ಲಮ್ ಚೆನ್ನಾಗಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ಹೊಸರಾಜ್ ಅಂದ್ಬಿಟ್ಟು ನಾವು HD ಕೋಟೆಯಿಂದ ಬಂದಿದ್ದೀವಿ. ಏನು ಸಮಸ್ಯೆ ಇತ್ತು ನಿಮಗೆ? ನನಗೆ ಒಂದು ಬಿಸ್ನೆಸ್ ಮಾಡ್ತಿದ್ದೆ. ಬಿಸ್ನೆಸ್ ಯಾಕೋ ತುಂಬ ಡೌನ್ ಆಗಿದೆ. ಆ ಉದ್ದೇಶಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಹಾಗಾಗಿ ಅವ್ರ ನಂಬರ್ ತಗೊಂಡು ಫೋನ್ ಮಾಡ್ಕೊಂಡು ಇವತ್ತು ಬಂದಿದ್ದೀನಿ. ಏನಂತ ಹೇಳಿದ್ರು ಸ್ವಾಮೀಜಿಗಳು? ಇಲ್ಲ, ನಾನು ಇನ್ನೂ ಭೇಟಿಯಾಗಿಲ್ಲ. ಇವಾಗ ಭೇಟಿಯಾಗಿ ಬಂದಿದ್ದೀನಿ. ಅದು ಆ್ಯಕ್ಚುಲಿ ಇದು ನನ್ನ ಮನೆ ದೇವರು. ಹಾಗಾಗಿ ನಾನು ಸರ್ಚ್ ಮಾಡ್ತಿರೋ ಟೈಮಲ್ಲಿ ಈ ಪೂಜಾವ್ರ ನಂಬರ್ ಸಿಕ್ತು. ಹಾಗಾಗಿ ಅಲ್ಲಿ ನೈಟ್ ಫೋನ್ ಮಾಡಿದೆ ಮತ್ತು ಬೆಳಿಗ್ಗೆ ಫೋನ್ ಮಾಡಿದೆ. ಅಲ್ಲಿ ಮಾಡಿ ಇವಾಗ ಬನ್ನಿ ಅಂತ ಹೇಳಿದ್ರು. ಬಂದಿದ್ದೀನಿ. ನಿಮಗೆ ಇವಾಗ ಏನು ಅನಿಸುತ್ತೆ? ಏನು ಹೇಳಿಲ್ಲ ಆದರೂ ನಿಮ್ಗೆ ಏನು ಅನಿಸುತ್ತೆ? ನನಗೆ ತುಂಬ ನನಗೆ ಮನೆ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮನೆ ದೇವರಿಗೆ ನನಗೆ ತುಂಬ ಹಾರ್ಟ್ಫುಲ್ಲಾಗಿ ತುಂಬ ಖುಷಿಯಾಗಿದೆ. ಬಿಕಾಸ್ ನಾನು ಬಿಫೋರ್ ಒಂದು 2 ಇಯರ್ಸಲ್ಲಿ ತುಂಬ ಆಕ್ಸಿಡೆಂಟ್ ಆಯಿತು. ನಾನು ಕೋಮಾಗೆ ಹೊಟ್ಟೋದೆ. ಮೇ ಬಿ ನನ್ನ ಪ್ಲಾಸ್ಟಿಕ್ ಸರ್ಜರಿ ಆಗಿತ್ತು ಫೇಸು. ಹಾಗಾಗಿ ನನ್ನ ಕನಸಲ್ಲೆಲ್ಲ ನನ್ನ ಮನೆ ದೇವರೇ ಬರ್ತಿತ್ತು. ಹಾಗಾಗಿ ಅಲ್ಲಿ ಇಲ್ಲೂ ಹೋಗಿ ಪೂಜೆ ಮಾಡಿದ್ದಕ್ಕೆ ಚೆನ್ನಾಗ್ಬಿಟ್ಟೆ. ಸ್ವಲ್ಪ ಡಾಕ್ಟ್ರ್ ಹೇಳಿದ್ದು ನನಗೆ 25 ಇಯರ್ಸಲ್ಲಿ ಎಕ್ಸ್ಪೀರಿಯನ್ಸಲ್ಲಿ ನಿಮಗೆ ಕಣ್ಣದು ದೃಷ್ಟಿ ಬರೋದೇ ಡೌಟು ಅಂತ ಹೇಳಿದರು. ಬದುಕೋದು ಡೌಟು ಅಂದರೆ. ಹಾಗಾಗಿ ನಮ್ಮ ಮನೆ ದೇವ್ರನ್ನ ಇಷ್ಟಪಟ್ಕೊಂಡು ಪೂಜೆ ಮಾಡಿದೆ. ಅವರು ಹೇಳಿದ್ರು ನಾನು 25 ವರ್ಷ ಮಿರಾಕಲ್ ನೀನು ಅಂತಂತ. ನನ್ನ ಹತ್ರನೂ ವಿಜ್ಞಾನಿಗಳ ಹತ್ರನೂ ಆಗ್ತದದು ದೇವ್ರ ಹತ್ರ ಆಗುತ್ತೆ ಅಂದರೆ ನಾನು ಮಿರಾಕಲ್ ಅದು ಅಂತೇಳಿ. ಹಾಗಾಗಿ ತುಂಬ ನನಗೆ ಮನೆ ದೇವರಾಗಿ ತುಂಬ ಇಷ್ಟ. ನಾನು ಎಲ್ಲಿ ಸಿಗುತ್ತೆ ಅಲ್ಲೆಲ್ಲ ಹೋಗ್ತಾ ಇರ್ತೀನಿ. ಹಾಗಾಗಿ ಇದು ನೋಡಿದೆ ಮೊನ್ನೆ. ಅದಕ್ಕೆ ಭೇಟಿ ಮಾಡೋಣ ಅಂತ ಬಂದೆ. ಒಳ್ಳೆಯದಾಗುತ್ತೆ ಅಂತ ನಂಬಿಕೆಯಿಂದ ಬಂದಿದ್ದೀನಿ. ನಂಬಿಕೆ ಆಗೋದು ದೇವರು ಬಿಟ್ಟಿದ್ದು. ದೇವರು ಏನು ಮಾಡ್ತಾನೆ ನೋಡೋಣ. ಅವ್ರ ನಂಬಿಕೆ ಬಂದಿದ್ದೀನಿ. ಅವ್ರ ಹಳ್ಳಕ್ಕೆ ಹಾಕ್ಬೋದು, ತಿಟ್ಗಾಕಲು ಹಾಕ್ಬೋದು, ಅಲ್ಲ ಅವರು ಸೇರಿದ್ದು. ಥ್ಯಾಂಕ್ ಯು. ನನ್ನ ಹೆಸರು ಕುಸುಮ ಅಂತ. ಫುಲ್ ಹುಷಾರಿರಲಿಲ್ಲ. ನೀರು ಕುಡಿಯೋಕ್ಕಾಗ್ತಿರ್ಲಿಲ್ಲ. ಊಟ ಸೇರ್ತಾ ಇರಲಿಲ್ಲ ಒಂದು ಹಗ್ಲೂ. ಇಲ್ಲಿಗೆ ಬಂದ ಮೇಲಿಂದ ಪರವಾಗಿಲ್ಲ. 3 ವಾರ ಆಯಿತು ಬಂದು. ಒಂಥರ ಇದ್ರ ಥರ ಆಗ್ಬಿಟ್ಟಿತ್ತು. ಆವಾಗಿಂದ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೋಗಿ ಅವ್ರು ಹೇಳಿದ್ದೆಲ್ಲ ಮಾಡಿಸಿ ಮನೆಗೆಲ್ಲ ಮಾಡಿಸ್ಕೊಂಡೋದು. ಆಮೇಲೆ ಚೆನ್ನಾಗಿದ್ದೀನಿ ಇವಾಗ ಊಟ ಸೇರ್ತೈತೆ. ಅದಕ್ಕೆ ಈಗ ಬಂದಿದ್ದೀವಿ. JSS ಹಾಸ್ಪಿಟ್ಲಿಗೆ ತೋರಿಸಿದ್ವಿ. ಎಲ್ಲ ಕಡೆ ತೋರಿಸ್ಬಿಟ್ಟು ಅಲ್ಲಿ ತೋರಿಸ್ಕೊಂಡ್ರೆ ಊಟ ಸೇರ್ತಾ ಇರಲಿಲ್ಲ. ಇಲ್ಲಿಗೆ ಬಂದಮೇಲೆ ಪರವಾಗಿಲ್ಲ, ಊಟ ಸೇರ್ತೈತೆ. ಇನ್ನು ಈ ಜಾಗದ ಬಗ್ಗೆ ಅಂದರೆ ಆಗ್ಲಿಂದನೂ ಬರ್ತಾಯಿದ್ವಿ. ನಮ್ಮ ಮನೆಯವ್ರಿಗೂ ಹಿಂಗೆ ಹುಷಾರಿರಲಿಲ್ಲ. ಅವ್ರಿಗೂ ಇಲ್ಲೇ ಹುಷಾರಾಗಿ ಅವರು ಇಲ್ಲೇ ಚೆನ್ನಾಗಾಗಿದ್ರು. ಬರೋರ್ಗೆ ಏನಂತ ಹೇಳ್ತೀವಿ ಅಂದರೆ ಇಲ್ಲಿಗೆ ಬನ್ನಿ, ಫುಲ್ ಒಳ್ಳೇದಾಯ್ತದೆ. ನಂಬ್ಕೊ ಬಂದರೆ ಮಾತ್ರ ಫುಲ್ ಒಳ್ಳೇದು. ಫುಲ್ ದೇವ್ರು ನಂಬ್ಕೊ ಬಂದರೆ ಫುಲ್ ಒಳ್ಳೇದಾಗುತ್ತೆ. ನನ್ನ ಹೆಸರು ರತ್ನ ಅಂತ ಅಂದ್ಬಿಟ್ಟು ಹುಣಸೂರಿಂದ ಬಂದಿರೋದು. ನಾವು ಇವತ್ತು 8 ದಿವಸದಲ್ಲಿ ಬಂದಿದ್ದು. ನಮಗೆ ಒಳ್ಳೇದಾಗದೆ ಅಂದರೆ ನಾವು ಮೊಬೈಲಲ್ಲಿ ನೋಡ್ಕೊಂಡು ಬಂದಿತ್ತು. ಮೊಬೈಲಲ್ಲಿ ಮತ್ತು ಟಿ ವಿಲಿ ನೋಡಿಕೊಂಡು ನಮಗೆ ನಂದು ಒಂದು ಸ್ವಲ್ಪ ಕೇಸು, ನನ್ನ ತಮ್ಮನ ಮನೇಲಿ ಕೇಸ್ ಹಾಕಿ ನಮ್ಮ ಅಪ್ಪನ ಮನೆಯದು ಅದು ಆಗಿತ್ತಿಲ್ಲ. ಎಲ್ಲ ದೇವ್ರಿಗೆಲ್ಲ ಕೇಳ್ಕೊಂಡು ಬಂದು ಎಲ್ಲೂ ಆಗಲಿಲ್ಲ. ಇಲ್ಲಿ ಬಂದಮೇಲೆ ಪರವಾಗಿಲ್ಲ.
ಇವ್ರನ್ನೇ ಒಳ್ಳೇದಾಯ್ತದೆ. ನನಗೆ ಅಂದರೆ ಒಂದು ಸ್ವಲ್ಪ ನಮ್ಮ ಉಳಿಮೆಯ ಮತ್ತು ಅವರು ಯಾರೂ ನಮ್ಮ ಜೊತೆ ಮಾತಾಡ್ತಿದ್ದಿಲ್ಲ ಸರಿಯಾಗಿ. ಈಗ ಎಲ್ಲ ಮಾತಾಡ್ತಾರೆ. ನಮ್ಮ ಮಗಳು ಅಳಿಯ ಎಲ್ಲ ಚೆನ್ನಾಗಿದ್ದೀವಿ, ಫ್ಯಾಮಿಲಿ ಎಲ್ಲ ಒಳ್ಳೇದಾಗೈತೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಳ್ಳೇದಾಯ್ತದೆ. ಆ ತಾಯಿ ನಮ್ಮವ್ವ ಎಲ್ಲನೂ ನಡೆಸ್ಕೊಡ್ತೈತೆ. ನಮ್ಮ ಅಪ್ಪನ ಮನೆಯವ್ರು ನಾನು ಕಾಣೋಕ್ಕಾಗ್ತಿದ್ದಿಲ್ಲ, ಅವರು ನನಗೆ ಬಾಯಿ ಬಂದಂಗೆಲ್ಲ ಮಾತಾಡಿದರು. ಈಗೇನೂ ಇಲ್ಲ, ಎಲ್ಲ ಫೋನ್ ಮಾಡಿ ಮಾತಾಡಿಸ್ತಾವ್ರೆ. ಇಲ್ಲಿ ಬರೋರು ಅಂದರೆ ಹಾಂ ಒಳ್ಳೇದಾಯ್ತದೆ. ಹ್ಞೂ ನಾನು ಈಗ ನಮ್ಮ ಕಷ್ಟ ಇದೆಯಲ್ವ, ಈಗ ನಾವು ಇಂತಿವ್ರ ಮನೆಗೆ ಹೋದ್ರೆ ಇಂಥದ್ದು ಆಯ್ತದೆ ಒಳ್ಳೇದಾಯ್ತದೆ ಅಂತ ಕೇಳ್ತಾರೆ ಕೆಲವು ಜನ. ಈಗ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲರೂ ಒಳ್ಳೇದಾಯ್ತದೆ, ಏನು ಪ್ರಾಬ್ಲಮ್ ಏನಿಲ್ಲ, ಒಳ್ಳೇದಾಯ್ತದೆ. ಈಗ ನಾವು ಏನೇ ಕೇಳ್ಕೊತೀವಿ ಆ ತಾಯಿ ನಮ್ಮವ್ವ, ನಾವು ಬೆಂಗಳೂರಿಂದ ಆಚೆಗೆ ಹೋಗ್ತಿದ್ದೋ ಇದೇ ದೇವ್ರಿಗೆ. ಈಗ ಅಲ್ಲಿಂದ ಅಲ್ಲಿ ಜಾಸ್ತಿ ರೇಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಈಗ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ. ಎಲ್ಲ ಒಳ್ಳೇದಾಗೈತೆ, ಏನಿಲ್ಲ, ಏನು ಪ್ರಾಬ್ಲಮ್ ಏನಿಲ್ಲ, ಎಲ್ಲ ಒಳ್ಳೇದಾಯ್ತದೆ. ಇವರೇ ಕೇಳಿ ಅವರು. ನಮಸ್ಕಾರಗಳು. ಈ ತಾಯಿಗೆ ನಾನು ಯೂಟ್ಯೂಬ್ನಲ್ಲಿ ನೋಡಿ ಎಲ್ಲರಿಗೂ ನನ್ನ ಕಷ್ಟ ಕಾರ್ಯಗಳೆಲ್ಲ ಒಳ್ಳೇದಾಯಿತು ಅಂತ ಅಂದ್ಬಿಟ್ಟು ಅಂತ ಇದ್ದರು. ಅದಕ್ಕೆ ನಾನು ಕೂಡ ಇಲ್ಲಿ ಬರಬೇಕು ಅಂತ ಅಂದ್ಬಿಟ್ಟು ತುಂಬ ಕುತೂಹಲ ಇತ್ತು. ಆದರೆ ನಾನು ಡ್ಯೂಟಿ ನಡುವೆ ಬರಲಿಕ್ಕೆ ಆಗ್ತಾಯಿರಲಿಲ್ಲ. ಹೋದ ವಾರ ಏನೇ ಕಷ್ಟ ಆಗಲಿ ನಾನು ಈ ತಾಯಿ ಹೋಗಲೇಬೇಕು, ನನಗೆ ನನ್ನ ಕಷ್ಟ ಪರಿಹಾರ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಬಂದು 5 ವಾರ ಬನ್ನಿ ಅಂತ ಹೇಳಿದ್ದಾರೆ. ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ನಾನು ನಂಬ್ಕೊಂಡಿದ್ದೀನಿ, ತಾಯಿಯ ಸಂಪೂರ್ಣವಾಗಿ ನಂಬ್ಕೊಂಡಿದ್ದೀನಿ. ಹೌದು, ಒಳ್ಳೆಯದಾಗಿದೆ. ಗುಡ್ ನ್ಯೂಸ್ ಬಂದಿದೆ. ಇನ್ನು 5 ವಾರ ಮುಗಿದ ನಂತರ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ತಾಯಿಗೆ ಅರ್ಕೆ ಮಾಡಿಕೊಂಡು ಅದೇನು ಅರ್ಪಿಸ್ಬೇಕು ಅದನ್ನು ನಾನು ಅರ್ಕೆ ಮಾಡ್ಕೊಂಡಿದ್ದೀನಿ. ನಾನು ಇಂಥದ್ದು ಮಾಡಿಕೊಡ್ತೀನಿ ತಾಯಿ ನಿನಗೆ ಅಂತ ಅಂದ್ಬಿಟ್ಟು ಆ ರೀತಿ ಮಾಡಿಕೊಡ್ತೀನಿ. ಖಂಡಿತ, ಶ್ಯೂರ್. ನಾವೇನು ಅಂದ್ಕೊಂಡಿದ್ದೋ ಅದೇ ರೀತಿ ಹೇಳಿದರು ಅವರು. ನಿಜ ಹೇಳಿದರು, ಎಲ್ಲ ಏನು ಸುಳ್ಳೇನಲ್ಲ, ಅದು ನಿಜ ಹೇಳಿದರು. ಖಂಡಿತ ಎಲ್ಲ ಸಮಾಧಾನ ಇದೆ. ತಾಯಿ ಮೇಲೆ ನಂಬಿಕೆ ಇದೆ, ನಮ್ಮ ತಾಯಿ ಮೇಲೆ ನಂಬಿಕೆ ಇದೆ, ಅದೇನು ಪ್ರಾಬ್ಲಮ್ ಏನಿಲ್ಲ. ಹುಣಸೂರು. ಓಕೆ. ಇದು ನಮ್ಮ ಮಿಸಸ್ ಒಂದು ಸ್ವಲ್ಪ ಸೋಂಕಿತರ ಆಗ್ಬಿಟ್ಟು ಬದುಕೋದು ಕಷ್ಟ ಆಯಿತು. ಲಾಕ್ಡೌನಲ್ಲಿ ಹೋಮಿಂಗ್ ಕರ್ಕೋಗಿ ಅವ್ರು ನೈಟ್ ಎಲ್ಲ ಒಂದು ತಿಂಗಳು ಅಲ್ಲೇ ಮಡಿಕೊಂಡು ವಾಸವಾಗಿ ಗುಣವಾಗಿ ಈಗ ಗುಣಮುಖವಾಗಿ ಚೆನ್ನಾಗಿದ್ದಾರೆ. ಅದರಿಂದ ನಾವು ಅಲ್ಲಿಂದ ದೂರ ಸಾಗಿರೋ ಮೈಸೂರು ತಾಲೂಕಿಂದ ಇಲ್ಲಿಗೆ ಇವತ್ತು ಬಂದು ಎರಡನೇ ಬಾರಿ ಬರ್ತಿರೋದು ಇಲ್ಲಿಗೆ. ಭೀತಿ ಥರ ಆಗ್ಬಿಟ್ಟಿದ್ದು, ಸ್ವಲ್ಪ ಬದುಕೋದೇ ಕಷ್ಟ ಅನ್ನೋ ಆಗ್ಬಿಟ್ಟಿತ್ತು. ಭೀತಿ ಅದೇ ಸೋಂಕಿತರ ಏನಂತಾರಲ್ಲ ಅದು ಆಗ್ಬಿಟ್ಟು ಬದುಕಲ್ಲ ಅನ್ನೋ ಒಂದು ತಿಂಗಳು ಫುಲ್ಲು ಅಲ್ಲಿ ಅದೇ ಇದ್ರಲ್ಲಿ ನಮ್ಮ ಮೈಸೂರು ಪಕ್ಕದಲ್ಲಿ ಅಲ್ಲೇ ಒಂದು ತಿಂಗಳು ಗಂಟೆ ಇವರು ಅವರ ಬಳಿ ಮಡಿಕೊಂಡು ಗುಣ ಮಾಡಿ ನಮ್ಮ ಬಳಿಗೆ ನಮ್ಮ ಊರು ಕರ್ಕೊಂಡು ಭೀತಿ ಥರ ಹಾಸ್ಪಿಟ್ಲೆಲ್ಲ ಇವರು ಗುಣ ದೇವಸ್ಥಾನದೇ ಗುಣ ಆದ್ದು. ಎಲ್ಲ ಕಡೆ ಹೋಗಿದ್ದೀರಾ ನೀವು? ಹಾಂ, ಎಲ್ಲ ಕಡೆ ಹೋಗಿ ಸೋಳಪುರ ಅಂದ್ಬಿಟ್ಟು ಆ ಕಡೆ ಇದಕ್ಕೆ ಅಲ್ಲೋ ಅನ್ನಿಲ್ಲ. ಇವ್ರ ಬಳಿ ಬಂದ ಮೇಲೆ ಗುಣವಾಯಿತು. ಹೆಸರು ಪಚ್ಚಗೌಡ ಅಂತ. ಯಾವ ರೀತಿ ಬಂದಿರೋದೋಣ? ಮೈಸೂರು ಜಯಪುರ ಒಳಗೆ ಮೈಸೂರು ತಾಲೂಕು ಮೈಸೂರು. ಗೊತ್ತಾಯ್ತು ಇಲ್ಲಿ ದೇವಸ್ಥಾನ ಇರೋದು? ಅದೇ ನಾವು ಫೋನ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಅಲ್ಲ, ಹೇಗೆ ಗೊತ್ತಾಯ್ತು ಅಂತ ಫೋನ್ ಗಿನಲ್ಲಿ ನೋಡಿದ್ರಾ? ಇಲ್ಲ, ಅದೇ ಫೋನಲ್ಲೆಲ್ಲ ನಾವು ಅದ್ರ ಕಾರ್ಡ್ ಗಿಡ ಮಾಡ್ಕೊಂಡಿವಿ. ಆಮೇಲೆ ಗಾಡಿ ನೀನು ಓದೋರು ಕೇಳಕ್ಕೆ ಗಾಡೀಲಿ ನೆಟ್ಟೆಲ್ಲ ಹಾಕೋ ಬಂದು ಓದೋರು. ಓಕೆ ಅಂತ ದೇವಸ್ಥಾನಕ್ಕೆ ಬಂದಿದೆ. ಈಗ ಸ್ವಲ್ಪ ಅದು ಔಷಧಿ ಕೊಟ್ಟ ಮೇಲೆ ಸ್ವಲ್ಪ ನೋವು ಕಮ್ಮಿ ಆಗಿದೆ ಅಷ್ಟೇ, ಬಿಟ್ಟರೆ ಇನ್ನೇನು ನೋವು ಸೊಂಟ ನೋವು ಜಾಸ್ತಿ ಆಗಿತ್ತು. ಸೊಂಟ ನೋವು, ಕಾಲು ನೋವು ಆಲೇ ಒಂದು 8 ವರ್ಷದಿಂದ ಆಗಿದೆ. ಕಡಿಮೆ ಆಗಿದೆ, ಸ್ವಲ್ಪ ಕಡಿಮೆ. ನಮಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು ಅಷ್ಟೇ. ಹೇಳೋಕ್ಕೆ ಬನ್ನಿ, ಒಳ್ಳೇದಾಯ್ತು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏನು ಫಂಕ್ಷನ್ ಇತ್ತು? ಫಂಕ್ಷನ್ ಇಲ್ಲ, ಚಿನ್ನ ಹಾಸ್ಪಿಟಲ್ ಇಲ್ಲೋಯ್ತು ಬರಲ್ಲ. ನಾವು ಇಲ್ಲಿ ಯಶವಂತಪುರ ಅಂತ ದೇವಸ್ಥಾನಕ್ಕೆ ಇದರಲ್ಲಿ ಟಿ ವಿಲಿ ತೋರಿಸಿದ್ರು. ಆಗ ಇವರು ನಮ್ಮ ಫ್ರೆಂಡು ಬಂದಿದ್ದು ಹೊಸ ನಮಗೆ ಮನೆಯಾಗ ಮಂಡಿ ಎಲ್ಲ ಇಟ್ಕೊಳ್ಳೋದು, ತೊಡೆ ಎಲ್ಲ ಅದು ಹೆಂಗೆ ಕೇಳ್ಕೊಂಡು ಹೋಗೋದು ಅಂದ್ಬಿಟ್ಟು. ಆಮೇಲೆ ಜಮೀನ್ದು ಈ ಅಕ್ಕಪಕ್ಕದವರು ಮಾಡ್ಕೊಬಿಟ್ಟು ಹೊಡೆದು ಪೊಲೀಸರೆಲ್ಲ ಕರ್ಕೊಂಡೋಗಿ
ಒಡಿಸಿ ಮಾಡಿ ಅವರಂತ ಮಾಡಿಕೊಂಡು ಅದಕ್ಕೆ ನಮ್ಮಂತ ಗೆಲ್ಸ್ಕೊಡ್ಬೇಕು ಅಂದ್ಬಿಟ್ಟು ನಾನು ಕೇಳ್ಕೊಂಡು ಹೋದೆ. ಆಯಿತು ಅಂದ್ಬಿಟ್ಟು ಮಣ್ಣು ಥರ ಕೇಳಿದ್ರು, ಹೊಲ್ದ ಮಣ್ಣು ಜಮೀನ್ದ, ಅದಕ್ಕೆ ತಂದೆ. ಅದು ಈಗಲೂ ಬಂದು ಕೇಳ್ಕೊಂಡು ಹೋಗ್ತೀನಿ, ಆಮೇಲೆ ನೋಡ. ಇಲ್ಲ ಬಂದು ಒಂದು ಸತಿ ಹೋಗಿನಿ, ಇವ್ರು ಏನು ಹೇಳ್ತಾರೆ ಆಗ ಗೊತ್ತಾಯ್ತದೆ. ಇಲ್ಲಿ ಇಲ್ಲದೆಲ್ಲ ಶಾಸ್ತ್ರ ಹೇಳೋದು. ಇದು ರೇಣುಕೆಲ್ಲಮ್ಮ ಅಂತ ಅಂದ್ಬಿಟ್ಟು ಇಲ್ಲದಲ್ಲಿ ಎಲ್ಲಮ್ಮ ಅಂತ ಅವಳ ಹೆಸರು. ಎಲ್ಲಮ್ಮ ಎಲೆ ನುಡಿಯೋದು. ಅವ್ರು ತಂದು ಕೊಟ್ಟೆ ಎಲ್ಲಲ್ಲಿ, ಅವ್ರು ತಂದು ಕೊಟ್ಟ ಶಾಸ್ತ್ರ ಎಲ್ಲಲೇ ನುಡಿಯೋದು. ನಾವು ಅವ್ರದ್ದು ಏನಿದ್ದು ನಾವು ನೋಡ್ಬಿಟ್ಟು ತಾಯಿ ನಮ್ಗೆ ಏನು ತೋರಿಸ್ತಾರೋ ಅದರಲ್ಲಿ ಹೇಳ್ತಾ ಇದ್ದೀವಿ. ಇಲ್ಲಿ ತಡವ ಮುಖಾಂತರ ಪರಿಹಾರ ಇರುತ್ತೆ, ಇಂಬೆಣ್ಣು ಮುಖಾಂತರ ಪರಿಹಾರ ಇರುತ್ತೆ. ತಾಯಿ ಭಂಡಾರ ನೀರಲ್ಲಿ ಇದು ಸೋಕಾದವ್ರಿಗೆ, ಚರ್ಮ ಕಾಯಿಲಿರೋರಿಗೆ, ಇಲ್ಲ ಒಂದು ಯಾವುದು ಜೀವದಲ್ಲಿ ನೋವಿರೋರಿಗೆ ಆ ತಾಯಿ ನೀರು ಹಾಕಿ ಅವ್ರ ತಾಯಿನ ವಿಗ್ರಹ ಕೊಟ್ಟು ಅವಳನ್ನ 3 ರೌಂಡ್ ಸುತ್ತಿಸ್ಕೊಬಂದು ಇಲ್ಲಿ ತಾಯಿನ ತೀರ್ತಾಕ್ತೀವಿ ನಾವು. ಇದು ನಮಗೆ ಸ್ವಾಮಿ ಮೂಲತಃ ಅಂದರೆ ನಮಗೆ ಎಲ್ಲ ನಮ್ಗೆ ಸಿಕ್ಕಂದ್ರೆ ನಮ್ಗೆ ಗುರುಗಳ ಸ್ಥಾನದಲ್ಲವ್ರು ನಮ್ಮ ಹಿರಿಕರು ಕಳಿಸ್ಕೊಟ್ಟಿದ್ದು. ಅದನ್ನು ನಾವು ಅದೇ ಥರ ನಾವು ಏನು ಮೂಲತಃದಿಂದ ನಾವು ಇಲ್ಲಿ ಬಂದಿದ್ದೆ ಅದೇ ಥರ ನಡೆಸ್ಕೊಬೋತಾ ಇದ್ದೀವಿ ನಾವು. ಸಾಕಷ್ಟು ಜನ ನಾವು ಬೆಳಗ್ಗೆಯಿಂದ ನೋಡ್ತಾ ಇದ್ವಿ, ಸಾಕಷ್ಟು ಜನ ಬಂದು ಕಷ್ಟಗಳನ್ನ ಹೇಳ್ಕೊಂಡು ಎಷ್ಟು ಜನ ನಮಗೆ ಒಳ್ಳೇದಾಗಿ ಬಂದ್ಮೇಲೆ ಅಂತ ಹೇಳ್ತಾ ಇದ್ರು. ಸೊ ಈಗ ದಿನೇ ಭಕ್ತಾದಿಗಳ ಸಂಖ್ಯೆ ಹೆಂಗಿದೆ? ಜನಕ್ಕೆ ಸಂಖ್ಯೆ ಈಗ ನೀವು ಒಬ್ಬರಿಗೆ ಒಳ್ಳೇದತನ ಆಯ್ತಂದ್ರೆ ಅವ್ರು ಇನ್ನೊಂದು ಜೊತೆ 4 ಜನ ಕರ್ಕೊಬತ್ತಾರೆ, ಅವ್ರಿಗೆ ಇನ್ನೊಬ್ರು ಒಳ್ಳೇದಾಯ್ತಂದ್ರೆ ಅವ್ರು ಒಂದು 10 ಜನ ಕರ್ಕೊಬತ್ತಾರೆ. ಹಿಂಗೆ ಅವ್ರು ಕರ್ಕೊಬತ್ತಾ ಇರ್ತಾರೆ ಹೊತ್ತು ಜನನ. ಆಮೇಲೆ ನಾವು ಏನಿದ್ರು ಅವ್ರಿಗೆ ಹೇಳ್ತಾ ಇರ್ತೀವಿ ಹೊರತು ಇಲ್ಲಿ ಯಾವುದೂ ದುಡ್ಡು ಹಣ ಕೇಳೋಕೆ ಹೋಗಲ್ಲ. ಅವ್ರು ಕೊಟ್ಟದ್ದು 100 ರೂಪಾಯಿ ಶಾಸ್ತ್ರ, ತಡೆಯೋಡಕ್ಕೆ 200 ರೂಪಾಯಿ ಅಂತ ನಾವು ಮಾಡಿರ್ತೀವಿ. ಅದು ಬಿಟ್ಟರೆ ಯಾಕಂದ್ರೆ ನಾವೇ